ತಂಡದವರಿಂದ ಪ್ರಾರ್ಥನೆ. ಮೊದಲಿಗೆ ಒಂದು ಭಾವಗೀತೆ. ಒಂದ್ಸತಿ ಕಲ್ಪನೆ ಮಾಡ್ಕೊಳ್ಳಿ, ರಾಜಕೀಯ ಸುದ್ದಿ ಇಲ್ಲಪ್ಪ ಪೇಪರ್ನಲ್ಲಿ. ಯು ಬಕೆಟೆಡ್ ಆಲ್ ಪೊಲಿಟಿಷಿಯನ್ಸ್. ರಾಜಕೀಯ ಸುದ್ದಿನೇ ಇಲ್ಲ, ಬರೀ ಸ್ಪೋರ್ಟ್ಸು, ಸಿನಿಮಾ, ಸಂಸ್ಕೃತಿ, ಡ್ಯಾನ್ಸು, ಕಲೆ ಇಷ್ಟೇ ಇತ್ತು. ಹೆಂಗಿರ್ತದೆ ನಾವು ಬೇಕಿತ್ತು. ಫ್ರಂಟ್ ಪೇಜ್ಗೂ ಬೇಕು, ಹೆಡ್ಲೈನ್ಸ್ಗೂ ಬೇಕು, ಎಲ್ಲ ಬೇಕು. ಒಳ್ಳೆಯದಕ್ಕೂ ಬೇಕು, ಕೆಟ್ಟದಕ್ಕೂ ಬೇಕು. ಅದೇ ರೀತಿ ಒಬ್ಬ ರಾಜಕಾರಣಿಗೆ ಪತ್ರಿಕೆಯವರು ಬೈಕೌಟ್ ಮಾಡಿದರೆ ನನ್ನ ವಿಚಾರಗಳು, ನನ್ನ ಮಾತುಗಳು, ನನ್ನ ವಿಷಯಕ್ಕೆ ಸಂಬಂಧಿಸಿದ ನನ್ನ ಹೇಳಿಕೆಗಳು ಬರದೇ ಇದ್ದರೆ ನನ್ನ ಅಸ್ತಿತ್ವನೇ ಇಲ್ಲ, ರಾಜಕಾರಣಿ ಅಸ್ತಿತ್ವನೇ ಇಲ್ಲ. ಸತ್ಯ ಏನು ಅಂದರೆ, ಭಾಳಷ್ಟು ರಾಜಕಾರಣಿಗಳನ್ನು ಮೇಲೆತ್ತರಕ್ಕೆ ಏರಿಸಿರುವಂಥದ್ದು. ಮುಂದಿನದಾಗಿ ಸ್ವಲ್ಪ ಬೇಗ ಬರಬೇಕು ಅಂತ ಕೋರಿಕೊಳ್ತಾ ಇದ್ದೀನಿ. ಸೋ ಮಚ್. ಜನೌಷಧಿ ವೇದಿಕೆಗೆ ಆಗಮಿಸಬೇಕು. ಮುಂದಿನದಾಗಿ ಸ್ವಲ್ಪ ಬೇಗ ಬರಬೇಕು ಅಂತ ಕೋರಿಕೊಳ್ತಾ ಇದ್ದೀನಿ. ಇನಾಗರಲ್ ದಿವಸ ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾವ ಮಾಡಿದ್ದೀವಿ. ದೇಶ ಕಟ್ಟುವಂಥ ಕೆಲಸ ಇವತ್ತು ಆಗಬೇಕು. ಅದರಲ್ಲಿ ನಮ್ಮ ಯುವಕರಿಂದ, ವಿದ್ಯಾರ್ಥಿಗಳಿಂದ ದೇಶ ಕಟ್ಟುವಂಥ ಕೆಲಸ ಇವತ್ತು ಇಡೀ ಜಗತ್ತಿನಲ್ಲಿ ಭಾರತ ದೇಶ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಆರ್ಥಿಕ ಅಭಿವೃದ್ಧಿಯಲ್ಲಿ ಇವತ್ತು 4ನೇ ಸ್ಥಾನಕ್ಕೆ ಬಂದಿದ್ದೇವೆ. ಇನ್ನು ಕೆಲವು ವರ್ಷದಲ್ಲಿ 3ನೇ ಸ್ಥಾನಕ್ಕೆ ಬರ್ತೇವೆ.